ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ನಮ್ಮ ಮನೆಯಲ್ಲಿ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಇವತ್ತು ನಾನು ಬರೀ ದಂಟಿನ ಸೊಪ್ಪು ಮತ್ತು ಒಂದು ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ನೀವು ಬೇರೆ ಚಿಲ್ಕರ್ವೆ, ಚಕ್ಕೋತ, ಪಾಲಕ್ಕು ಇದನ್ನೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಕುಕ್ಕರಲ್ಲಿ 1 ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಆಗೋಷ್ಟು ಬೇಳೆನ ಬೇಯಕ್ಕಿಟ್ಟಿದ್ದೆ. ಆಲ್ಮೋಸ್ಟ್ ಅದು ಒಂದು 10-15 ನಿಮಿಷ ಬೇಳೆ ಆಲ್ರೆಡಿ ಬೆಂದಿತ್ತು. ಸೊ ಆ ಬೇಯೋ ಟೈಮಲ್ಲಿ ನಾನು ಏನಾದ್ರು ಮಾಡಿದೆ, ಸೊಪ್ಪು ಮತ್ತು ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಹೆಚ್ಚಿಟ್ಕೊಂಡು ಈಗ ನಾನು ಬೇಳೆ ಬೆಂದಿರೋ ಅಂಥ ಇದಕ್ಕೆ ಮುಕ್ಕಾಲಷ್ಟು ಬೆಂದಿತ್ತು ಬೇಳೆ, ಅದು ಇದಕ್ಕೆ ನಾನು ಇವಾಗ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದ್ರ ಜೊತೆಗೆ ನಾನು ಒಂದು ಇಲ್ಲ 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೋದು. ಮತ್ತು ಟೊಮೆಟೊನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 4 ಟೊಮೆಟೊನ ಹಾಕ್ತಾಯಿದ್ದೀನಿ. ಉಂಡೆ ಟೊಮೆಟೊನೇ ಒಂಚೂರು ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಬೆಳ್ಳುಳ್ಳಿನಲ್ಲಿ ಅರ್ಧ ಬೆಳ್ಳುಳ್ಳಿನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು 2 ವಿಜಿಲ್ ಆಗೋ ಥರ ಇಲ್ಲ 1 ವಿಜಿಲ್ ಆಗೋಷ್ಟು ಕೂಗಿಸ್ಕೊಂಡ್ರೆ ಸಾಕು. ಬಿಕಾಸ್ ಆಲ್ರೆಡಿ ಬೇಳೆ ಬೆಂದ್ಬಿಟ್ಟಿರುತ್ತೆ, ಸೊಪ್ಪು ಮತ್ತು ಟೊಮೆಟೊ ಬೇಯೋದಷ್ಟೇನೆ. ಸೊ 2 ವಿಜಿಲ್ ಆಗ್ತಿದ್ದಂಗೆ ನಾನು ಇವಾಗ ಏನು ಮಾಡ್ತೀನಿ, ನಾನು ಟೊಮೆಟೊನ ಬೇಯಕ್ಕೆ ಹಾಕಿದೆ, ಟೊಮೆಟೊಗಳನ್ನ ತೆಗ್ಕೋತೀನಿ ನಾನು, ಯಾಕಂದರೆ ಅದನ್ನು ರುಬ್ಗೊಳಕ್ಕೆ ಹಾಕೋಬೇಕು. ಸೊ ಟೊಮೆಟೊಗಳನ್ನ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ನಂದು ಸೊಪ್ಪು ಇಷ್ಟು ಬಂದಿದೆ. ಕೆಲವೊಬ್ಬರು ಏನು ಮಾಡ್ತಾರೆ ಈ ಸ್ಟೇಜಲ್ಲಿ ಅಂದರೆ ಸೊಪ್ಪನ್ನ ರುಬ್ಕೋತಾರೆ. ಸೊ ನಾನು ಇದನ್ನು ರುಬ್ಬಕ್ಕೆ ಆಗ್ತಿಲ್ಲ. ನಾನು ಇದನ್ನು ಕ್ಲೀನಾಗಿ ಮ್ಯಾಶರಲ್ಲಿ ಇಲ್ಲ ಅಂತಂದರೆ ಒಂಥರ ಮಜ್ಜಿಗೆ ಕಡಿಯೋದು ಬರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ. ಸೊಪ್ಪು ಬಾಯಿಗೆ ಸಿಗಬಾರ್ದು ಅನ್ನೋರು ನಾನು ಲಾಸ್ಟಿಗೆ ಹೇಳ್ತೀನಿ ಮಿಕ್ಸಿಗೆ ಹಾಕೋತೀನಲ್ಲ, ಆವಾಗ ಮಿಕ್ಸಿಗೆ ಹಾಕೋಬೋದು ನೀವು. ಇವಾಗ ನೋಡಿ ನಾನೊಂದು ಮಸಾಲೆ ಪ್ರಿಪೇರ್ ಮಾಡ್ಕೋತೀನಿ. ಅದಕ್ಕೆ ನಾನು ಇವಾಗ 1 ಇಡಿ ಆಗೋಷ್ಟು ಕಾಯಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ, ಇಲ್ಲಾಂದರೆ ತುರಿದಿರೋ ಕಾಯಿನ ಕೂಡ ಹಾಕೋಬೋದು ನೀವು. ಇವಾಗ ನೆಕ್ಸ್ಟು ನಾನು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ನೀವು ನೋಡಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಟೊಮೆಟೊ 4 ಹಾಕಿದ್ದೀನಿ, ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೆಟೊ ಉಪಯೋಗಿಸ್ತಾ ಇರೋರು, ತುಂಬ ಹುಳಿದೆ ಅಂತ ಅಂದರೆ ನಾಟಿ ಟೊಮೆಟೊ ಹಾಕಿರೋರು ಹುಣಸೆಹಣ್ಣು ಸ್ಕಿಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನಾನು ಇವಾಗ ಕ್ಲೀನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಸೊ ಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿ ಸಾರಿನ ಪುಡಿನ ಮಾಡ್ಕೊಂಡಿದ್ವಿ. ಸೊ ಸಾರಿನ ಪುಡಿನ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್, ಇಲ್ಲ ಖಾರಕ್ಕೆ ತಕ್ಕಂಗೆ ನಿಮ್ಮ ಮನೆಯದ್ದು ನೋಡಿಕೊಂಡು ಸಾರಿನ ಪುಡಿನ ಉಪಯೋಗಿಸ್ಕೋಬೋದು. ಸೊ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಸಾರಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಕ್ಲೀನಾಗಿ ಒಂದ್ಸಲ ಮಿಕ್ಸಿ ಮಾಡಿಕೊಂಡೆ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಇವಾಗ ಏನು ಹಸಿ ಖಾರ ಇದೆ, ಆ ಖಾರ ರೆಡಿಯಾಗಿದೆ ಒಗ್ಗರಣೆಗೆ ಹಾಕೋದಕ್ಕೆ. ಸೊ ಇವಾಗ ನೆಕ್ಸ್ಟು ನಾನು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತುಪ್ಪ ಹಾಕಿದ್ದೀನಿ. ಸೊ ತುಪ್ಪ ಹಾಕಿಬಿಟ್ಟು ಇವಾಗ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಿ. ಸಾಸಿವೆ ಸಿಡಿದೆಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಅರ್ಧ ಬೆಳ್ಳುಳ್ಳಿ ನಾನು ಬೇಯಕ್ಕೆ ಹಾಕ್ಕೊಂಡಿದ್ದೆ. ಈಗ ಅರ್ಧ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕ್ಲೀನಾಗೆ ಒಗ್ಗರಣೆಯಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಇವಾಗ ಅದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೋತೀನಿ. ಹಿಂಗೆ ಬಂದ್ಬಿಟ್ಟು ಒಂದು ಚಿಟಿಕೆ ಅಷ್ಟು, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಷ್ಟು ಹಿಂಗನ್ನ ಹಾಕ್ಕೋಬೋದು. ಹಿಂಗೆ ಹಾಕಿದ್ರೆ ಒಗ್ಗರಣೆಗೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೇ. ಸೊ ಹಿಂಗೆ ಹಾಕಾದ್ಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಬಂದ್ಬಿಟ್ಟು ಕೆಲವೊಬ್ಬರು ಬೇಯೋದಕ್ಕೇ ಹಾಕ್ಕೋತಾರೆ. ನಿಮಗೆ ಹಸಿ ಈರುಳ್ಳಿ ಒಗ್ಗರಣೆ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಕುಕ್ಕರ್ ಒಳಗಡೆ ಹಾಕಿ ಈರುಳ್ಳಿನ ಬೇಯಿಸ್ಕೋಬೋದು. ಬಟ್ ನನಗೆ ಈರುಳ್ಳಿನ ಈ ಥರ ಒಗ್ಗರಣೆಲಿ ಹಾಕಿ ಬೇಯಿಸಿ ಮತ್ತು ಸಾರು ಮಾಡ್ಕೊಳ್ಳೋದು ಇಷ್ಟ. ಸೊ ಅದಕ್ಕೇ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ನನಗೆ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆನಲ್ಲಿ ಬೇಯಿಸ್ಕೊತಿರೋ ಈರುಳ್ಳಿ ಬಂದ್ಬಿಟ್ಟು ಫುಲ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಡಾರ್ಕ್ ಪಿಂಕಿಂದ ಲೈಟ್ ಪಿಂಕ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ, ಯಾಕಂದರೆ ಮುಂಚೆನೂ ಹಾಕಿರ್ತೀರ. ಈಗ ನೋಡ್ತಿದ್ದೀರಲ್ಲ, ನಂದು ಆಲ್ರೆಡಿ ಡಾರ್ಕ್ ಪಿಂಕ್ ಇದ್ದಿದ್ದು ಸ್ವಲ್ಪ ಲೈಟ್ ಪಿಂಕ್ ಅಷ್ಟಾಗಿದೆ. ನೋಡಿಕೊಂಡು ನೀವು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನೇನು ಆವಾಗಲೇ ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಹಸಿ ಮಸಾಲೆ ಕಾಯೆಲ್ಲ ಇದ್ದಿದ್ದು ಎಲ್ಲ ಕ್ಲೀನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೀವು ಸ್ವಲ್ಪ. ಸೊ ನೋಡಿಕೊಂಡು ನೀರು ಎಷ್ಟು ಬೇಕೋ ಮಿಕ್ಸಿಲೆಲ್ಲ ಇದ್ದಿದ್ದನ್ನು ಕ್ಲೀನಾಗಿ ನೀರು ಹಾಕ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವು ಸೊಪ್ಪನ್ನ
ಹಂಗೆ ಇರೋದು ಇಷ್ಟ ಇಲ್ಲ ಅಂತ ಅಂದರೆ ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಒಂದೇ ಒಂದು ಸಲ ಚರ್ನ್ ಮಾಡಿ ಬೇಕಾದರೆ ಮಿಕ್ಸಿ ಒಳಗಡೆ ಮಸಾಲೆ ಜೊತೆ ರುಬ್ಕೋಬೋದು ನೀವು. ಸೊ ಏನು ಹಸಿ ಮಸಾಲೆ ಇದೆ ಈ ಮಸಾಲೆನ ಸ್ವಲ್ಪ ಬೇಯಿಸ್ಕೋಬೇಕಾಗಿರುತ್ತೆ, ಯಾಕಂದರೆ ಕಾಯಿ ಮತ್ತು ಇದೆಲ್ಲ ಏನು ಹಾಕಿರ್ತೀವಿ ಹಸಿ ಹಸಿ ವಾಸನೆ ಇರುತ್ತೆ. ಸೊ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ರೋಸ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವೇನು ಸೊಪ್ಪು ಮತ್ತು ಬೇಳೆ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಮಿಕ್ಸ್ ಮಾಡಿಕೊಂಡು ಏನು ಹಸಿ ವಾಸನೆ ಬರುತ್ತೆ, ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಬೇಕು, ಕಾರ್ಚ್ ಏನು ಬರುತ್ತೆ ಅದೆಲ್ಲ ಹೋಗಬೇಕು. ಸಾರಿನ ಪುಡಿ ಕೂಡ ಕಾರ್ಚಿರುತ್ತೆ. ಸೊ ಎಲ್ಲ ಏನು ಹಾಕಿರ್ತೀವಿ ಅದೆಲ್ಲ ಕಾರ್ಚೆಲ್ಲ ಹೋಗಬೇಕು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೊರೆ ಬಂದಿರುತ್ತಲ್ಲ, ನೊರೆ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಬಿಳಿ ನೊರೆ ಇರುತ್ತೆ. ಸೊ ಇಟ್ ಮೀನ್ಸ್ ಹಸಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟು ನಾವು ಈ ಬಿಳಿ ನೊರೆ ಎಲ್ಲ ಸ್ವಲ್ಪ ಆರೆಂಜ್ ಕಲರ್ ಸಾರಿನ ಪುಡಿ ಕಲರ್ ಇಲ್ಲ ಸಾರಿನ ಕಲರ್ಗೆ ಟರ್ನ್ ಆದಾಗ ಸೊ ನಿಮಗೆ ಅದು ಸಾರು ಬೆಂದಿದೆ ಅಂತ ಲೆಕ್ಕ. ಮತ್ತು ನೆಕ್ಸ್ಟು ನೀವು ನೀರು ಏನು ಬೇಕಾದರೂ ನೀರನ್ನ ಬೇಕಾದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಎಷ್ಟು ಬೇಕೋ ನೀರು ನೀವು ನೋಡಿಕೊಂಡು, ತುಂಬ ನೀರು ಹಾಕೋಕೆ ಹೋಗಬೇಡಿ, ಯಾಕಂದರೆ ಸಾರಿನ ಟೇಸ್ಟ್ ಒಟ್ಟೋಗ್ಬಿಡುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ ನೀವು, ಸಾರಿನ ಮೇಲೆ ಬಿಳಿ ನೊರೆಯಿಂದ ಸ್ವಲ್ಪ ಆರೆಂಜ್ ಕಲರಷ್ಟು ಟರ್ನ್ ಆಗಿತ್ತು. ಸೊ ಈಗ ನಿಮ್ಮದು ಸಾರು ರೆಡಿಯಾಗಿದೆ. ಬಿಸಿ ಅನ್ನ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೋಲ್ಸಮ್ ಫುಡ್ ನಿಮಗೆ ಇದು ನಿಮಗೆ ಒಂದು ಪ್ಲೇಟ್ ಆಫ್ ಹೋಲ್ಸಮ್ ಫುಡ್ ಅಂತ ಹೇಳ್ಬೋದು. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ಮತ್ತು ಮಕ್ಳಿಗೂ ಕೂಡ ಈ ಥರದ್ದು ಮಾಡ್ಕೊಂಡು ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.